जामबाबा युवा सेना द्वारा जिलाधिकारियों, अल्पसंख्यक कल्याण विभाग और लोक निर्माण विभाग के अधिकारियों के खिलाफ कार्रवाई नहीं करने के लिए डीसी को एक ज्ञापन सौंपा गया। इस अवसर पर जामबाबा युवा सेना के जिलाध्यक्ष पीटर श्रीमंडल, सुधाकर राजप्पा, जयराज शरणप्पा, राहुल राय, संसद चिलरगी, येसुदास चिलरगी और अन्य उपस्थित थे। कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक और सब्सक्राइब करना ना भूलें। जिला अल्पसंख्यातर कल्याण अधिकारिಗಳ ವಿರುದ್ಧ ಹಾಗೂ ಲೋಕೋಪಯೋಗಿಗಳ ವಿರುದ್ಧ ಆಫೀಸ್ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶ್ರೀಮಂಡಲ್ ಗ್ರಾಮದಲ್ಲಿ ನಡೆದಂಥ 60 ಲಕ್ಷ ರೂಪಾಯಿ ಏನು ಅವ್ಯವಹಾರ ಆಗಿದೆ. ಅದರ ವಿರುದ್ಧ ಇವೆರಡು ಅಲ್ಪಸಂಖ್ಯಾತ ಕಲ್ಯಾಣಿಗಳ ವಿರುದ್ಧ ಮತ್ತು ಲೋಕೋಪಯೋಗಿಗಳ ಕಳಪೆ ಮಟ್ಟ ಕಾಮಗಾರಿ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಅದೇ ರೀತಿಯಾಗಿ ನಾವು ಸುಮಾರು 2 ವರ್ಷಗಳಿಂದ ಸತತವಾಗಿ ಶ್ರೀಮಂಡಲ್ ಗ್ರಾಮದಲ್ಲಿ ಏನು ಸಮುದಾಯ ಭವನ ಸಲುವಾಗಿ ಬಂದಿರತಕ್ಕಂಥ 50 ಲಕ್ಷ ಮತ್ತು ಕಂಪೌಂಡಲ್ ಬಂದಂಥ 10 ಲಕ್ಷ ರೂಪಾಯಿ, ಕಂಪೌಂಡಲ್ ಒಂದು ಕಲ್ಲು ಇಡದೇನೆ ಏನು 10 ಲಕ್ಷ ರೂಪಾಯಿ ಥರ್ಡ್ ಪಾರ್ಟಿ ಮಾಡಿಸಿರ್ತಾರೆ PWD ಜೈ ಅವರಿಂದ. ಮತ್ತು ಕಳಪೆ ಮಟ್ಟದ ಕಾಮಗಾರಿಯನ್ನು ಅದಂತೇಳಿ ಮೈನಾರಿಟಿ ಅಧಿಕಾರಿಗಳಿಗೆ ದೂರು ಕೊಟ್ಟರು ಸಹ ಅವರು ರಾಜರೋಷವಾಗಿ ಮೈನಾರಿಟಿ ಅಧಿಕಾರಿಯವರು 2ನೇ ಬಿಲ್ ಸಹ ಬಿಡುಗಡೆ ಮಾಡಿರ್ತಾರೆ. ಅದಕ್ಕೆ ಅದರ ವಿರುದ್ಧವಾಗಿ ನಾವು ಜಿಲ್ಲಾ ಕಚೇರಿಯಲ್ಲಿ ಜಾಂಬಾ ಯುವ ಸೇನೆ ವತಿಯಿಂದ ನಾವು ಧರಣಿ ಸತ್ಯಾಗ್ರಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೆಮೊರಂಡಮ್ ಕೊಡುವ ಮೂಲಕ ಮತ್ತು ಮುಂದುವರ್ತಕ್ಕಂಥ ದಿನಗಳಲ್ಲಿ ನಾವು ಆದಷ್ಟು ಬೇಗ ತನಿಖೆ ನಡೆಸಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿ ಮತ್ತು PWD ಯುಟಿಲೈಸ್ ಸರ್ಟಿಫಿಕೇಟ್ ಮಾಡಿರ್ತಾರ ಅಂಥವ್ರ ವಿರುದ್ಧ ನೀವು ತನಿಖೆ ನಡೆಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ನಾವು DC ಕಚೇರಿಗೆ ಇವತ್ತು ಮೆಮೊರಂಡಮ್ ಸಲ್ಲಿಸಲಾಯಿತು.